ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಯಾವುದು ಅಂದರೆ, ಇವತ್ತು ನಾವಿಬ್ಬರು ನಾನು ಮತ್ತು ನನ್ನ ತಂಗಿ ಇಬ್ಬರು ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ವರಮಹಾಲಕ್ಷ್ಮಿ ಹಬ್ಬದ್ದು ಸ್ವಲ್ಪ ಕೆಲವೊಂದು ಐಟಮ್ಸ್ ತರಬೇಕಾಗಿತ್ತು. ಸೊ ಹಂಗಾಗಿ ನಾಳೆ ಆದರೆ ಟೈಮ್ ಆಗಲ್ಲ. ಗುರುವಾರ ಸ್ವಲ್ಪ ಏನೇನೋ ಕೆಲಸ ಇರುತ್ತಲ್ವ, ಅಡುಗೆದು ಮತ್ತು ಇನ್ನೂ ಬೇರೆ ಎಲ್ಲ ಕೆಲಸ ಇರುತ್ತೆ. ಗುರುವಾರ ಆದರೆ ಹೋಗೋಕ್ಕಾಗಲ್ಲ. ಹಂಗಾಗಿ ಇವತ್ತೇ ಹೋಗ್ಬಿಡೋಣ, ತಂದುಬಿಡೋಣ ಅಂತ ತರ್ತಾ ಇದ್ದೀವಿ. ನೋಡಿ, ಇದು ಬುಧವಾರದ ಒಳಗಿದು. ನನ್ನ ತಂಗಿ ಹೆಬ್ಗುಡಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಾದರೆ ಚೆನ್ನಾಗಿ ಸಿಗುತ್ತೆ. ಅಲ್ಲಿ ನಾವು ಯಾವಾಗಲೂ ವರ್ಷ ಅಲ್ಲೇ ತರೋದು. ಹಂಗಾಗಿ ಅಲ್ಲಿಗೆ ಹೋಗಿದ್ದೀವಿ. ನೋಡಿ, ನನ್ನ ತಂಗಿ ಆಟೋ ಬುಕ್ ಮಾಡ್ಕೊಂಡು ಸೀದಾ ನನ್ನ ತಂಗಿ ಮನೆಯಿಂದ ಅಲ್ಲಿಗೆ ಸೀದಾ ಹೋದ್ವಿ. ಇಲ್ಲಿ ಫಸ್ಟು ಒಂದು ಅಂಗಡಿಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಹಬ್ಬಕ್ಕೆ ಬೇಕಾದ ಸಾಮಾನೆಲ್ಲ ಸಿಗುತ್ತೆ. ಪ್ರತಿಯೊಂದೂ ಈಗ ಲಕ್ಷ್ಮೀ ಹಬ್ಬಕ್ಕೆ ಏನೇನು ಬೇಕು ಸಾಮಾನು ಎಲ್ಲ ಪ್ರತಿಯೊಂದು ಈ ಅಂಗಡಿಯಲ್ಲೇ ಸಿಗುತ್ತೆ. ಸೊ ಹಂಗಾಗಿ ಇಲ್ಲಿ ತೊಗೊಂಡು ಬರ್ತಾಯಿದ್ವಿ. ನೋಡಿ, ಇಲ್ಲೊಂದು ಸ್ಟ್ಯಾಂಡು ಮತ್ತು ತಟ್ಟೆ ಥರದ್ದು ಒಂದು, ಆಮೇಲೆ ಮತ್ತು ಇದು ದೇವರಿಗೆ ಹಾಕೋಣ ಅಂತ ಒಂದು ಸರದ್ದು ಸೆಟ್ ಥರ ಇರ್ತಲ್ಲ, ಅದನ್ನು ನೋಡ್ತಾ ಇದ್ದೀವಿ. ಅಂದರೆ ಮುಂಚೆ ಒಂದು ಸೆಟ್ ಇತ್ತು, ಬಟ್ ಅದು ಎಲ್ಲ ಹಾಳಾಗೋಯ್ತು. ಹಂಗಾಗಿ ಇನ್ನೊಂದು ಜೊತೆ ತೊಗೊಳೋಣ ಅದು ಸೆಟ್ಟು ಅಂತ ನೋಡ್ತಾ ಇದ್ವಿ. ಫಸ್ಟ್ ಎಲ್ಲ ಐಟಮ್ ಏನೇನು ಬೇಕು ಅಂತ ಎಲ್ಲ ತೊಗೊಂಡ್ಬಿಟ್ಟು, ಫಸ್ಟು ಸಾಮಾನೆಲ್ಲ ಮತ್ತು ಲಕ್ಷ್ಮೀ ಪೂಜೆಗೆ ಏನು ಮೇನ್ ಬೇಕೋ ಅದನ್ನೆಲ್ಲ ಫಸ್ಟು ತೊಗೊಂಡ್ಬಿಟ್ಟು, ಆಮೇಲೆ ಇಲ್ಲಿ ಒಂದು ಸೆಟ್ ನೋಡ್ತಾ ಇದ್ದೀವಿ. ಸರ ಇದು ಏನೂ ಇಲ್ಲ, ಜಸ್ಟ್ 3 ಸ್ಟೆಪ್ಪು ಒಂದೇ ಥರ ಸರ 3 ಸ್ಟೆಪ್ ಬಂದಿದೆ. ಲಾಂಗ್ ಚೈನು, ನೆಕ್ ಚೈನು ಮತ್ತು ಇನ್ನೊಂದು ಮಿಡ್ಲ್ ಚೈನ್ ಅಂತ 3 ಸ್ಟೆಪ್ ಬಂದಿದೆ. ಅದನ್ನು ನೋಡ್ತಾ ಇದ್ವಿ. ಒಂದು ಈ ಥರ ಕಲರ್ ಇತ್ತು, ಸ್ವಲ್ಪ ಹಳ್ಳೆಲ್ಲ ಬೇರೆ ಬೇರೆ ಕಲರ್ ಥರ ಇದ್ದು. ಇನ್ನೊಂದು ವೈಟ್ ಹಳ್ಳು, ಫುಲ್ ವೈಟ್ ಹಳ್ಳಿತ್ತು. ನಾನು ಇದು ಇಷ್ಟಪಡ್ತಾ ಇದ್ದೆ, ಅವಳು ಅದು ಇಷ್ಟಪಡ್ತಾ ಇದ್ದ. ಆಮೇಲೆ ಒಂದು 2 ತೆಗೆದು ಕೊಟ್ಟು ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ 2 ತೆಗೆದು ನೋಡ್ತಾ ಇದ್ವಿ. ನನಗೆ ಕೆಳಗೆ ತಂದಮೇಲೆ ನನಗಿದು ಇಷ್ಟ ಆಯಿತು, ಮತ್ತು ನನಗೂ ವೈಟ್ ಹಳ್ಳೆ ಇಷ್ಟ ಆಯಿತು. ಸರಿ ಆಯಿತು, ಇದನ್ನೇ ತೊಗೊಳ್ತಾ ಇದ್ವಿ. ಆಮೇಲೆ ನೋಡಿ, ಇಲ್ಲಿ ಮುಖವಾಡಗಳು, ಲಕ್ಷ್ಮಿ ಮುಖವಾಡಗಳು ಎಷ್ಟು ಚೆನ್ನಾಗಿದ್ದಾವೆ ಅಂತ. ಬೆಳ್ಳಿದಕ್ಕಿಂತ ಚೆನ್ನಾಗಿದೆ ನೋಡಿ. ಬೆಳ್ಳಿ ಇದ್ರ ಮುಂದೆ ಬೆಳ್ಳಿ ಮುಖವಾಡನೂ ಯಾವ್ದಕ್ಕೂ ಬೇಡ, ಅಷ್ಟು ಚೆನ್ನಾಗಿದ್ದಾವೆ, ಸೂಪರಾಗಿದ್ದಾವೆ ನೋಡಿ. ಆಮೇಲೆ ಇಲ್ಲಿ ನೋಡಿ, ಒಂದು ತಟ್ಟೆ ತೊಗೊಂಡ್ವಿ. ದೇವರಿಗೆ ಮುಂದೆ ಇಡೋಕ್ಕೆ ಎಲೆ ಏನಾದರೂ ಇಡೋಕ್ಕೆ ಬೇಕಾಗುತ್ತೆ ಅಂತ ಒಂದು ಸ್ಟ್ಯಾಂಡ್, ಒಂದು ತಟ್ಟೆ ಥರ ತೊಗೊಂಡ್ವಿ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಹಂಗೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಬಜಾರ್ ಕಾಣ್ತು. ಅಂದರೆ ಹೆಣ್ಮಕ್ಳಿಗೆ ಗೊತ್ತಲ್ವಾ, ಈ ಥರ ಬಟ್ಟೆದು ಇಲ್ಲ ಪಾತ್ರೆದು ಏನಾರು ಕಾಣ್ತು ಅಂದರೆ ನಾವು ಮಾಡೋ ಕೆಲಸ ಬಿಟ್ಟು ಫಸ್ಟು ಇಲ್ಲಿಗೆ ಹೋಗ್ತೀವಿ. ನೋಡಿ, ನಾವು ಅದೇ ಥರನೇ, ನಾವು ಅದೇ ಕ್ಯಾಟಗರಿ. ನೋಡಿ, ನನ್ನ ತಂಗಿ ಬರ್ತಾ ಹಿಂಗೆ ಬಜಾರ್ ಕಾಣಿಸ್ತು ಅಂತ ಸುಮ್ಮನೆ ಜಸ್ಟ್ ಒಳಗೆ ಹೋಗಿ ಬರೋಣ, ನೋಡ್ಕೊಂಬರೋಣ ಅಂತ ಬಂದಿದ್ವು ಅಷ್ಟೇ. ಅಲ್ಲಿ ಒಳಗೆ ಹೋಗಿ ಬರೋಣ ಅಂದರೆ ಸುಮ್ಮನೆ ಬರೋದಂತೂ ಆಗಲ್ಲ ಬಿಡಿ. ಒಟ್ಟಿನಲ್ಲಿ ಏನಾದರೂ ಒಂದು ತಗೊಂಡು ಬರಲೇಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿ ಕಣ್ಣು ಕುಗ್ತಾ ಇರ್ತವೆ ಬಟ್ಟೆಗಳು. ಮತ್ತು ಪಾತ್ರೆ ಅಂಗಡಿಗೆ ಹೋದರೆ ಪಾತ್ರೆಗಳೆಲ್ಲ ಇರ್ತವೆ, ಪಾತ್ರೆಗಳು, ಬಟ್ಟೆಗಳು. ಬಟ್ ಆದರೂ ನಮಗೆ ನೋಡ್ದಂಗೆ ತಗೋಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಎಲ್ಲ ಹೆಣ್ಮಕ್ಳು ಅಷ್ಟೇ ಬಿಡಿ, ನಾವು ಅಂತಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅದೇ ಥರನೇ. ಮತ್ತು ಇಲ್ಲಿ ಕೆಲವೊಂದು ಬಟ್ಟೆಗಳ್ನ ನಾವು ನೋಡ್ತಾ ಇದ್ವಿ. ಚೆನ್ನಾಗಿದ್ದು ಬಜಾರಾದ್ರು, ಅದಕ್ಕೆ ನೋಡೋಣ ನಮ್ಮ ಬಜೆಟಿಗೆ ತಕ್ಕಂಗೆ ಆದರೆ ತಗೊಳ್ಳೋಣ ಅಂತ ಒಂದೆರಡು ತಗೊಳ್ಳೋಣ ಅಂತ ತೊಗೊತಾ ಇದ್ವಿ. ಹಂಗಾದ್ರೂ ಬಿಡಲಿಲ್ಲ, ಇಲ್ಲೊಂದೆರಡು ತೊಗೊಂಡ್ವಿ. ಎಲ್ಲ ಚೆನ್ನಾಗಿರ್ತವೆ, ಯಾವುದು ಇಂಥದ್ದು ಅಂತಲ್ಲ, ಎಲ್ಲ ತೊಗೋಬೇಕು ಅನಿಸುತ್ತೆ. ನೋಡಿ, ಇಲ್ಲಿ ಮಕ್ಳದ್ದು ಚಡ್ಡಿಗಳಿರ್ತಲ್ಲ, ಅಂದರೆ ಚಿಕ್ಕ ಮಕ್ಳು ಇರ್ತಾರಲ್ಲ ನೋಡಿ, 20 ರೂಪಾಯಿ ಅಷ್ಟೇ. ಇದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ನೋಡೋದಲ್ಲ, ಜಸ್ಟ್ ನೀವು ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. 20 ರೂಪಾಯಿ ಅಷ್ಟೇ ಆ ಚಡ್ಡಿಗಳೆಲ್ಲ. ಮತ್ತು ಮಕ್ಕಳಿಗೆ ಸ್ಟಾರ್ಟಿಂಗ್ ಹುಟ್ಟಿರೋ ಮಕ್ಕಳಿಗೆಲ್ಲ ಈ ಕದರ ಕಟ್ಟೋದೆಲ್ಲ ಅಂಗಿ ಬರುತ್ತಲ್ಲ, ಆ ಥರದ್ದು ಅಷ್ಟೇ, ಜಸ್ಟ್ 20 ರೂಪಾಯಿ ಅಷ್ಟೇ. ಅವೆಲ್ಲ ಎಷ್ಟು ಸಖತ್ತಾಗಿದ್ದು ಗೊತ್ತಾ. ಆಮೇಲೆ ಅಲ್ಲೊಂದು 2 ತೊಗೊಂಡ್ಬಿಟ್ಟು ಹಂಗಿನ, ಮತ್ತು ಹಂಗೆ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಮತ್ತೆ ಇನ್ನೊಂದು ಬಜಾರ್ ಕಾಣಿಸ್ತು. ಮತ್ತು ಆ ಬಜಾರೊಳಗೂ ಹೋದ್ವಿ. ಅಂದರೆ ಗೊತ್ತಲ್ವ, ಎಷ್ಟು ಬಜಾರ್ ಸಿಗ್ತಾವೆ ಅಷ್ಟು ಬಜಾರೊಳಗೆ ಹೋಗ್ತಾನೆ ಇರೋದೆ. ಇಲ್ಲೂ ಅಷ್ಟೇ, ಸುಮ್ಮನೆ ಜಸ್ಟ್ ನೋಡ್ಕೊಂಬರೋಣ ಅಂತ ಸುಮ್ಮನೆ ಹೋಗಿದ್ವಿ. ಅಂದರೆ ಅಲ್ಲಿ ಮುಂಚೆ ಬಜಾರ್ ಹೋಗಿದ್ವಲ್ಲ, ಅಲ್ಲಿ ದೊಡ್ಡವರಿಗೆಲ್ಲ ಏನೂ ಸಿಗಲಿಲ್ಲ, ಚಿಕ್ಕ ಮಕ್ಳಿಗೆ ಮಾತ್ರ ಇಟ್ಟಿದ್ರು. ಇಲ್ಲಿ ದೊಡ್ಡವರಿಗೂ ಕೂಡ ನಮ್ಮಂಥವ್ರಿಗೂ ಸಿಕ್ಕಿದ್ವು, ಮತ್ತು ಚಿಕ್ಕ ಮಕ್ಳಿಗೂ ಇಕ್ಕಿದ್ರು, 2 ಇಕ್ಕಿದ್ರು. ಅಲ್ಲಿ ಸಿಗಲಿಲ್ಲ, ಅಲ್ಲಿ ಮಾತ್ರ ಚಿಕ್ಕ ಮಕ್ಳಿಗೆ ಅಷ್ಟೇ ಇಕ್ಕಿದ್ದು. ಇವನ್ನೆಲ್ಲ ನೋಡ್ತಾ ಇದ್ದರೆ ಮಕ್ಕಳು ಯಾಕಾದ್ರೂ ದೊಡ್ಡವರಾದರೂ ಇನ್ನೂ ಚಿಕ್ಕದಾಗಿದ್ದರೆ, ಚಿಕ್ಕ ಪುಟಾಣಿ ಥರ ಇದ್ದರೆ ಎಷ್ಟೊಂದು ಬಟ್ಟೆ ತೊಗೋಬೋದಾಯ್ತು ಅಂತ ಅನಿಸುತ್ತೆ. ಮತ್ತು ಅಲ್ಲೊಂದು ಸ್ವಲ್ಪ ಬಟ್ಟೆ ತೊಗೊಂಡ್ಬಿಟ್ಟು ಸೀದಾ ಇವಾಗ ಮಾರ್ಕೆಟ್ ಹತ್ರ ಬಂದ್ವಿ. ಅಂದರೆ ಇಲ್ಲಿ ತರಕಾರಿ ತೊಗೋಬೇಕಾಗಿತ್ತು. ತರಕಾರಿ ತೊಗೊಳ್ಳೋಣ, ಮತ್ತು ನಾಳೆ ಹಬ್ಬಕ್ಕೆಲ್ಲ ಅಡುಗೆ ಬೇಕಲ್ಲ, ಮತ್ತು ಪದೇ ಬರೋಕ್ಕಾಗಲ್ಲ ಈ ಕಡೆಗೆ. ಅಷ್ಟೇ ಬಂದ್ವಿ ಅಂದರೆ ಎಲ್ಲದೂ ತೊಗೊಂಡು ವಾಪಸ್ ಹೋಗ್ಬಿಡ್ಬೇಕು, ಮತ್ತು ಪದೇ ಬರೋಕ್ಕಾಗಲ್ಲ ಅಂತ ಇವಾಗ ಸ್ವಲ್ಪ ತರಕಾರಿ ಎಲ್ಲ ತೊಗೋಬೇಕಾಗಿತ್ತು ಅಂತ ನನ್ನ ತಂಗಿ ಅಲ್ಲೆಲ್ಲ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಬಂದ್ವಿ. ಅಂದರೆ 2 ಕೈ ಫುಲ್ ಆಗಿಬಿಟ್ಟಿತ್ತು ಆಲ್ರೆಡಿ. ಅಂದರೆ ಬಟ್ಟೆಗಳು, ಬ್ಯಾಗ್ಗಳು ಮತ್ತು ಪೂಜೆ ಸಾಮಾನು ಎಲ್ಲ ತೊಗೊಂಡಿದ್ವಲ್ಲ, ಎಲ್ಲ ಫುಲ್ ಎಲ್ಲ ಕೈ ಇದಾಗ್ಬಿಟ್ಟಿತ್ತು. ವೀಡಿಯೋ ಮಾಡ್ಕೊಳಕ್ಕೂ ಆಗ್ತಾಯಿರಲಿಲ್ಲ. ಬಟ್ ಅದರಲ್ಲೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು ಅಷ್ಟೇ, ಜಾಸ್ತಿ ಏನು ತೊಗೊಳಕ್ಕೆ ಹೋಗಲಿಲ್ಲ. ನೋಡಿ, ಇಲ್ಲೊಂದು ಸ್ವಲ್ಪ ತರಕಾರಿ ತೊಗೊಂಡ್ಬಿಟ್ಟು ಸೀದಾ ಇವಾಗ ಆಟೋ ಬುಕ್ ಮಾಡ್ಕೊಂಡು ಸೀದಾ ಈಗ ನನ್ನ ತಂಗಿ ಮನೆಗೆ ಹೋಗ್ತಾಯಿದ್ದೀವಿ. ಮತ್ತು ಇವಾಗ ಅಲ್ಲಿಂದನೇ ಆಟೋ ಬುಕ್ ಮಾಡ್ಕೊಂಡು ಸೀದಾ ಹೋಗ್ತಾಯಿದ್ದೀವಿ. ಇವಾಗ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೋಡಿ, ಎಲ್ಲ ಕೈಯೆಲ್ಲ ಫುಲ್ಲು ಇದಾಗ್ಬಿಟ್ಟೈತೆ, ಫುಲ್ಲು ಕೈ ರೆಸ್ಟೇ ಇಲ್ಲ ಬಿಡಿ. ವೀಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಮೊಬೈಲ್ ಇಟ್ಕೊಳಕ್ಕೂ ಆಗ್ತಾಯಿಲ್ಲ. ಸೀದಾ ತಂದುಬಿಟ್ಟು ಆ ಮೊಬೈಲ್ ಒಂದು ಬ್ಯಾಗ್ ಒಳಗೆ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡೆ. ಆಟೋದಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ತೊಗೊಂಡಿದ್ದಷ್ಟೇ. ಆಮೇಲೆ ನೋಡಿ, ಸೀದಾ ಮನೆಗೆ ಬಂದ್ವಿ. ನೋಡಿ, ಎಲ್ಲ ತೆಗೆದಿಲ್ಲ, ಹಾಕಿದ್ದೀವಿ ಸದ್ಯಕ್ಕೆ. ಇವಾಗ ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ.
ನಾವೇನಂದರೆ ನಾವು ಹೋಗಿದ್ದೇ ಒಂದಕ್ಕೆ, ಬಟ್ ಅಲ್ಲಿ ಶಾಪಿಂಗ್ ಮಾಡಿದ್ದೇ ಒಂದಕ್ಕೆ. ದೇವ್ರ ಕಾರ್ಯಕ್ಕೆ ಅಂತ ಹೋದರೆ ಬರೀ ನಮ್ಮ ಕಾರ್ಯನೇ ಮಾಡ್ಕೊಂಬಂದಿದ್ದೀವಿ. ಅಲ್ಲಿ ದೇವ್ರ ಕೆಲಸಕ್ಕೆ ಅಂತ ಹೋದರೆ ನಮ್ಮ ಕೆಲಸನೇ ಫಸ್ಟ್ ಆಗಬೇಕು, ಆಮೇಲೆ ದೇವ್ರ ಕೆಲಸ ಆ ಥರ. ಆಮೇಲೆ ಇವಾಗ ಏನೇನು ಬಟ್ಟೆ ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೂ ಅಷ್ಟೇ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅಂದರೆ ನಾನು ರಿಯಲಾಗಿ ಮಾತಾಡಿದ್ದೀನಿ ವೀಡಿಯೋದಲ್ಲಿ, ಬಟ್ ಸೌಂಡು ಸ್ವಲ್ಪ ಅಲ್ಲಿ ಹೊರಗಡೆ ಸ್ವಲ್ಪ ಸೌಂಡುದು ಜಾಸ್ತಿ ಇತ್ತು, ಹಂಗಾಗಿ ನಾನಿಲ್ಲಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಂದರೆ ಟಾಪ್ಗಳೆಲ್ಲ ಸಖತ್ತಾಗಿದ್ವು ನೋಡಿ. ಇದು 250 ಅಷ್ಟೇ ಟಾಪ್ ಇದು. ಅಂದರೆ ಟಾಪು ವಿತ್ ಪ್ಯಾಂಟು 2 ಸೆಟ್ ಬರುತ್ತೆ ಇದಕ್ಕೆ. ಟಾಪು ಮತ್ತು ಪ್ಯಾಂಟು ಎರಡೂ 250 ಅಷ್ಟೇ. ಅಂದರೆ ಕ್ವಾಲಿಟಿನೂ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ. ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಅದು ಸಖತ್ತಾಗಿತ್ತು. 250 ಕೊಡ್ದಲ್ಲ ಏನಲ್ವಾ. ಇವಾಗ ಆ ಥರದ್ದೆಲ್ಲ ಅಂಗಡಿಲಿ, ಬೇರೆ ಅಂಗಡಿಯಲ್ಲೆಲ್ಲ ತೊಗೊಳಕ್ಕೆ ಹೋದರೆ ಏನಿಲ್ಲ ಅಂದರೂ 400 500 ಹೇಳ್ತಾರೆ, ಬಟ್ ಇಲ್ಲಿ 250 ಅಷ್ಟೇ. ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಈ ಥರ ಕಲರ್ ಮಾತ್ರ ಒಂದೇನೂ ಇರಲಿಲ್ಲ, ಹಾಗಾಗಿ ಬಜೆಟ್ ಕಮ್ಮಿ ಇತ್ತಲ್ಲ. ಅಂದರೆ ಬಟ್ಟೆನೂ ಚೆನ್ನಾಗಿತ್ತು, ಕ್ಲಾತು ಚೆನ್ನಾಗಿತ್ತು, ಹಂಗಾಗಿ ತೊಗೊಂಬಂದೆ. ಇದು ಅಷ್ಟೇ 250ನೇ. ಇದು ಅಷ್ಟೇ ಟಾಪು ಮತ್ತು ಪ್ಯಾಂಟು ಎರಡೂ ತೊಗೊಂಬಂದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ. ಕ್ವಾಲಿಟಿನೂ ಅಷ್ಟೇ ಒಂಥರ ಸ್ಮೂತ್ ಇದೆ ಬಟ್ಟೆ. ಅಂದರೆ ಜಾಸ್ತಿ ಒಂಥರ ಭಾರ ಥರ ಅನಿಸಲ್ಲ, ಅಷ್ಟು ಚೆನ್ನಾಗಿದೆ, ಸ್ಮೂತ್ ಇದ್ದಾವೆ. ಮತ್ತು ಇದೊಂದು ಟಾಪು ನೋಡಿ, ಇದು 250 ಒಂದು ಟಾಪ್ ಅಷ್ಟೇ. ಇದು 250. ಅಂದರೆ ಇದು ಏನಾರ ಪ್ಯಾಂಟ್ ಹಾಕಿದಾಗ ಮೇಲೆ ಹಾಕೊಳಕ್ಕೆ. ಇದು ಅಷ್ಟೇ ನನಗೆ ತೊಗೊಂಬಂದಿರೋದು. ಇದು 250 ಸಖತ್ತಾಗಿತ್ತು. ಕ್ವಾಲಿಟಿ ಮಾತ್ರ ಸಖತ್. ಕ್ವಾಲಿಟಿ ಬಗ್ಗೆ ಮಾತ್ರ ನೀವು ಮಾತೇ ಆಡಬೇಡಿ, ಅಷ್ಟು ಚೆನ್ನಾಗಿದ್ದಾವೆ. ಮತ್ತು ಇದೊಂದು 350 ಪ್ಯಾಂಟ್. ಇದು ಒಂದು ಪ್ಯಾಂಟಿಗೆ ಇದು 350. ಆ ಟಾಪು ಇದು ಪ್ಯಾಂಟು ಸಪ್ರೇಟ್ ತೊಗೊಂಡಿರೋದು. ಇದು ಆ ಟಾಪು ಅಷ್ಟೇ, ಪ್ಯಾಂಟ್ ಅಷ್ಟೇ ಸಖತ್ತಾಗಿತ್ತು ಮಾತ್ರ. ಅಂದರೆ ಕ್ವಾಲಿಟಿ ಸಖತ್ತಾಗಿತ್ತು. ಅದು 350 ಪ್ಯಾಂಟು. ಆಮೇಲೆ ನನ್ನ ತಂಗಿನೂ ಅಷ್ಟೇ, ನಾನು ತೊಗೊಂಡಿದ್ದೇನೆ ಟಾಪು, ಅದೇ ಥರದ್ದು ಅವಳು ಒಂದು ತೊಗೊಂಡ್ಳು, ಅದು ಅಷ್ಟೇ 250. ಮತ್ತು ಇದೊಂದು ಪ್ಯಾಂಟ್ ತೊಗೊಂಡು, ಇದು 300. ಅದಕ್ಕೆ ಮ್ಯಾಚ್ ಆಗೋ ಥರ ಇದು ಪ್ಯಾಂಟು. ಆ ಟಾಪ್ ಇತ್ತಲ್ಲ ನೀಲಿ ಕಲರು, ಆ ಟಾಪಿಗೆ ಮ್ಯಾಚ್ ಆಗೋ ಥರ ಇದೊಂದು ಪ್ಯಾಂಟ್ ತೊಗೊಂಡ್ಳು, ಚೆನ್ನಾಗಿತ್ತು. ಮತ್ತು ಇಲ್ಲಿ ನನ್ನ ಮಕ್ಕಳಿಗೆ, ಒಬ್ಬಳಿಗೆ ದೊಡ್ಡವಳಿಗೆ ಈ ಥರದ್ದೊಂದು ಶರ್ಟ್ ಥರ, ಅಂದರೆ ಟಾಪ್ ಥರ ತೊಗೊಂಡಿದ್ದೆ. ಮತ್ತು ಇನ್ನೊಬ್ಳು ಚಿಕ್ಕವಳಿಗೆ ಈ ಥರದ್ದೊಂದು ತೊಗೊಂಡಿದ್ದೆ. ಅಂದರೆ ನಮಗಿಂತ ಜಾಸ್ತಿ ನಮ್ಮ ಮಕ್ಕಳಿಗೆ ಶಾಪಿಂಗ್ ಮಾಡೋದು ಜಾಸ್ತಿ. ನೋಡಿ ಚೆನ್ನಾಗಿದೆ ನೋಡಿ. ಅದಕ್ಕೆ ಒಂದು 2 ಪ್ಯಾಂಟ್ ಥರ ತೊಗೊಂಡಿದ್ದೆ. ಅಂದರೆ ಮಾಮೂಲಿ ಪ್ಯಾಂಟೇ, ಬೇರೆ ಪ್ಯಾಂಟೆಲ್ಲ ಹುಡುಕಿದ್ವಿ, ಸಿಗಲಿಲ್ಲ. ನಮಗೆ ಬೇರೆ ಟೈಮ್ ಆಗಿಬಿಟ್ಟಿತ್ತು, ಹಂಗಾಗಿ ಬೇಗ ಯಾವ್ದು ಸಿಗುತ್ತೋ ಅದು ತೊಗೊಂಡು ಬಂದ್ವಿ. ಮತ್ತು ಇದು ಒಂದು ಮಿಡಿ ನೋಡಿ, 150. ಇದು ಒಂದು ಮಿಡಿಗೆ 150. ಆದರೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ಮಾತ್ರ ಸೂಪರಾಗಿದೆ. ನೋಡಿದ ತಕ್ಷಣ ನನಗೆ ಏನಕ್ಕೋ ಗೊತ್ತಿಲ್ಲ, ತೊಗೋಬೇಕು ಅಂತ ಅನ್ನಿಸ್ಬಿಡ್ತು. ಹಂಗಾಗಿ ಇದೊಂದು, ಮತ್ತು ದೊಡ್ಡವಳಿಗೊಂದು ಚಿಕ್ಕವಳಿಗೊಂದು ಅಂತ ಇಬ್ಬರಿಗೂ ಒಂದೊಂದು ಬೇರೆ ಕಲರಲ್ಲಿ ತೊಗೊಂಡೆ. ಮಾತ್ರ ಸಖತ್ತಾಗಿತ್ತು, ಮಾತ್ರ ನನಗೆ ಮಾತ್ರ ಭಾಳ ಇಷ್ಟ ಆಯಿತು. ಮತ್ತು ಚಿಕ್ಕವಳಿ ನನ್ನ ತಂಗಿ ಮಗಳಿಗೆ ನೋಡಿ ಇದೊಂದು ತೊಗೊಂಡ್ವಿ. ಅದೊಂದು ಟಾಪು ಸಖತ್ತಾಗಿತ್ತು. ಅದೊಂದು ರೆಡ್ ಕಲರ್ದು ಫ್ರಾಕು, ಅದು ಅಷ್ಟೇ 150 ಅಷ್ಟೇ. ವೆಲ್ವೆಟ್ಟು ಸಖತ್ತಾಗಿತ್ತು, ಅದಕ್ಕೆ ತೊಗೊಂಬಂದ್ವಿ. ಮತ್ತು ಇಲ್ಲಿ ಏನಿಲ್ಲ, ಮತ್ತು ಮಾಮೂಲಿ ದೇವ್ರ ಪೂಜೆಗೆ ಏನು ಬೇಕು ಎಲೆ ಮತ್ತು ಸ್ವಲ್ಪ ದೇವ್ರ ಸಾಮಾನುಗಳು ಅಷ್ಟೇ ತಂದಿದ್ದು. ಮತ್ತು ಇನ್ನೂ ಸ್ವಲ್ಪ ತೊಗೊಂಡು ಬಂದ ಸಾಮಾನು ಅದೇನು ಅಂತ ಇವಾಗ ತೋರಿಸ್ತೀನಿ ನೋಡಿ, ದೇವ್ರ ಪೂಜೆಗೆ ಏನೇನು ತಂದ್ವಿ ಅಂತ. ಇಲ್ಲಾಂದರೆ ಹಣ್ಣು, ಇಲ್ಲಾಂದರೆ ಎಲೆ ಅಡಿಕೆ ಹಾಕೋಕ್ಕೆ ಚೆನ್ನಾಗಿತ್ತಲ್ಲ, ಎಲೆ ಅಡಿಕೆ ಹಾಕೋಕ್ಕೆಲ್ಲ ಚೆನ್ನಾಗಿರುತ್ತೆ. 70 ರುಪೀಸ್ ಇಡ್ಬೋದು. ಇದು 70 ರುಪೀಸು. ಹೂವು ಇಡ್ಬೋದು, ಚೆನ್ನಾಗಿದೆ ನೋಡಿ. ಆಮೇಲೆ ಇದು ಸ್ಟ್ಯಾಂಡ್, ಈ ಲಕ್ಷ್ಮಿ ಎಲ್ಲ ಕೂದೋದಕ್ಕೆ ಸ್ಟ್ಯಾಂಡ್ ಬೇಕಲ್ಲ, ಮಾಡೋಕ್ಕೆ ಎಷ್ಟು ಚೆನ್ನಾಗಿದೆ ಸ್ಟ್ಯಾಂಡ್. ಕ್ವಾಲಿಟಿನೂ ಅಷ್ಟು ಎಷ್ಟು ಚೆನ್ನಾಗಿದೆ. ಎಷ್ಟು 250 ಅಲ್ಲ, 300. 300 ಇದು. ಬೇರೆ ಕಡೆ ಎಲ್ಲ ಕೇಳಿದ್ವಿ 400 350 ಹೇಳಿದಲ್ಲ. ಒಂದು ಕಡೆ ಮಾತ್ರ ಚೆನ್ನಾಗಿ ಸಿಗ್ತಿದ್ರು. ಇದೇ ಥರ ಬೇರೆ ಕಡೆಗೆಲ್ಲ ಜಾಸ್ತಿ ಹೇಳಿದರು. ಕಡೆ 300 ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಲಕ್ಷ್ಮೀ ಪೂಜಕ್ಕೆಲ್ಲ ಸೂಪರಾಗಿದೆ. ಇದರ ಪೂಜಕ್ಕೆ ತಾಂಡೇ ಇಲ್ಲ, ಇವಾಗ ತಾಂಡೋಡು. ಮತ್ತು ಇದೊಂದು ಸೆಟ್ಟು ಲಕ್ಷ್ಮೀ ದೇವಿ 6 ನೋಡಿ ಸೆಟ್ ತಗೊಂಡಿದ್ದಾರೆ. ಮತ್ತು ಅಲ್ಗೋದೇವಿ ಸೆಟ್ಟು ಕಾಣಿಸ್ತಾ ಇದೆಯಾ, ಈ ಥರ ಸೆಟ್ಟು. ಇದು ಬಂದ್ಬಿಟ್ಟು ಅವರು 700 ಹೇಳಿದ್ರು, ಬಟ್ ಇದು ನಾವು 650 ಅಲ್ಲ, 650 600 ಏನೋ ಮಾಡಿ ತೊಗೊಂಡು ಬಂದ್ವಿ ನೋಡಿ. ಚೆನ್ನಾಗಿದೆ. 3 ಥರ ಒಂದೇ ಥರ 3 ಸ್ಟೆಪ್ಪು ಬರ್ತವೆ. ಚೆನ್ನಾಗಿದೆ ಇದು ದೇವರಿಗೆ ಹಾಕೋದಕ್ಕೆ ಅಂತ, ಸಕ್ಕತ್ತಾಗೈತೆ. ಆಮೇಲೆ ಮಾಮೂಲಿ ಇನ್ನೇನು ದೇವ್ರ ಸಾಮಾನಿಗೆ ಇರೋದಲ್ಲ, ದೇವ್ರ ಪೂಜೆಗೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು. ಇದರಲ್ಲಿ ಏನಿಲ್ಲ, ಬಾಗಿನ ಸಾಮಾನು ಅವೆಲ್ಲ ಸ್ವಲ್ಪ ದೇವ್ರದ್ದು ಕಳಿಸೋದಿರ್ತಕ್ಕಂಥ ಅದೇನೇನು ಅನ್ಬಿಟ್ಟು ಕೊಟ್ಟಿರುತ್ತೆ ಇಷ್ಟು ದೇವ್ರ ಸಾಮಾನುಗಳು. ಇನ್ನು ಬಾಕಿ ಉಳಿದವೆಲ್ಲ ಇನ್ನು ಹೂವು